ಸ್ಕಂದ ಸರಿಯಾಗಿ ಕಟ್ಟೋ ತೋರಣ ಗಾಳಿ ಬಂದ್ಬಿಟ್ರೆ ಆಮೇಲೆ ಹಾರ್ಕೊಂಡು ಹೋಗ್ಬಿಟ್ಟಾತ. ಇರು ತಾತ, ಮೊನ್ನೆ ತಾನೇ ಗಂಟೆ ಹಾಕತ್ ಕಲ್ತಿದೀನಿ, ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗಿಲ್ಲ. ಅಪ್ಪ ವಂಶೋದ್ಧಾರಕ, ಈಗಲೇ ಗಂಟೆ ಹಾಕ ಕಷ್ಟಪಡ್ತೀಯ, ಮುಂದೆ ಮದುವೆ ಆದ್ಮೇಲೆ ತಾಳಿ ಹಾಕಿ ಕಟ್ತೀಯೋ? ತಾತ ಸುಮ್ಮನಿರು, ನನಗ್ ನಾಚಿಕೆ ಆಗುತ್ತೆ. ಏಯ್ ನಾಚ್ಕೋಬೇಡ ಕಣೋ, ಆಮೇಲೆ ಬಿದ್ದೋಗ್ತೀಯಾ. ಸುಮ್ಮನಿರಕ್ಕ. ತಾತ, ಹಬ್ಬದಲ್ಲಿ ಮನೆಗೆ ತೋರಣ ಯಾಕೆ ಕಟ್ಟುತ್ತಾರೆ? ನೋಡಪ್ಪ, ನಮ್ಮ ಹಿರಿಯರು ಮೊದಲಿಂದ ನಡೆಸ್ಕೊಂಡ್ ಬಂದಿದ್ದಾರೆ. ಹೆಣ್ಣಿಗೆ ಒಡವೆ ಹೇಗೆ ಸಿಂಗಾರನು, ಹಾಗೆ ಮನೆಗೆ ತೋರಣವೇ ಶೃಂಗಾರ. ತಾತ, ನಮ್ಮ ಮ್ಯಾಮ್ ಹೇಳ್ತಿದ್ರು, ಈ ಮಾವಿನ ಎಲೆನ ಮರದಿಂದ ಕಿತ್ತ ಮೇಲೆ ಕೂಡ ಅದು ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಆಕ್ಸಿಜನ್ ಕೊಡೋ ಕೆಪಾಸಿಟಿ ಇರತ್ತಂತೆ. ಅದಕ್ಕೆ ಎಲ್ಲಾ ಹಬ್ಬದಲ್ಲೂ ಈ ಮಾವಿನ ಎಲೆನ ಕಟ್ಟಿದ್ರೆ ಒಳ್ಳೆ ಆಕ್ಸಿಜನ್ ಸಿಗತ್ತೆ. ಹೌದಮ್ಮ, ನಮ್ಮ ಭಾರತೀಯ ಸಂಸ್ಕೃತಿನ ನಮ್ಮವರೇ ಕೆಲವರು ಆಡ್ಕೊಳ್ತಾರೆ. ಆದ್ರೆ ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದೊಂದು ಅರ್ಥ ಇಟ್ರು ಆ ಪೂರ್ವಿಕರು. ಅವರಿಗೆ ದೊಡ್ಡದೊಂದು ಸಲಾಂ. ಚಲೋ ಹೇಳಿದ್ರು ನೋಡ್ರಿ ಅಜ್ಜಾರ. ಅಜ್ಜರ, ಅಲ್ರಿ ಇಷ್ಟು ದೊಡ್ಡ ರಂಗೋಲಿ ಹಾಕಕತ್ತಿರಲ್ಲ, ಏನ್ ವಿಶೇಷ? ನಿನ್ನನ್ನು ಸ್ವಾಗತ ಮಾಡಕ್ಕೆ. ಅಂಕಲ್, ಮನೇಲಿ ಎಷ್ಟು ದೊಡ್ಡ ಗಣೇಶನ್ ಕೂರ್ಸ್ತೀವೋ ಅಷ್ಟು ದೊಡ್ಡದಾಗ ರಂಗೋಲಿ ಬಿಡ್ಬೇಕು, ಅದಕ್ಕೆ ಬಿಡ್ತಾ ಇದೀನಿ. ಅಲ್ಲವಾ ಪ್ರಣಿ, ನಮ್ಮ ಏರಿಯಾದಾಗ ಕೂರ್ಸೋ ಗಣಪತಿಗಿಂತ ನಿಮ್ ಮನಿಯೊಳಗ ದೊಡ್ಡ ಗಣಪತಿ ಕೂರಿಸ್ತೀರೇನೋ? ಹೌದು, ಡಿಜೆನೂ ಇರುತ್ತೆ. ಬೇಕಾದ್ರೆ ನೀವೆಲ್ಲರೂ ಬಂದ್ಬಿಟ್ಟು ಓಪನ್ ಗಂಗನ್ ಸ್ಟಾರ್ಟ್ ಅಯೋಗಿರುತ್ತಂತು. ನಮ್ಮ ಕಾಲದಲ್ಲಿ ಗಣಪತಿನ ಕೂರಿಸಿ ಭಕ್ತಿಗೀತೆ ಹಾಡೋರು, ಸಂಗೀತ ಕಚೇರಿ ಏರ್ಪಡಿಸೋರು. ಏನು ಇಲ್ಲ ಅಂದ್ರೆ ರೆಕಾರ್ಡ್ ಹಾಕ್ಬಿಟ್ಟು ಗಜಮುಖನೇ ಗಣಪತಿಯೇ ನಿನಗೆ ಒಂದನೇ ಅಂತ ಹಾಡು ಹಾಕೋರು. ಆದ್ರೆ ಈಗ ನೀವೆಲ್ಲ ಗಣಪತಿ ಕೊಟ್ಬಿಟ್ಟು ಡಿಂಗ್ ಡಾಂಗ್ ಡಿಂಗ್ ಅಯೋಗಿರುತ್ತಂತ. ಅಲ್ಲ, ಇಂಥ ರೆಕಾರ್ಡ್ ಹಾಕ್ಬಿಟ್ರೆ ಗಣಪತಿ ಹಾಕಿ ಕೂತ್ಕೊಳ್ತಾನೋ ಓಡಾಬಿಟ್ಟಿರ್ತಾನೆ ನಂಗೆ. ಪ್ರಣಿ, ಹಬ್ಬ ಜೋರ, ಊಟಕ್ಕೆಂತ? ಮಾಮೂಲಿ ಹೋಳಿಗೆ, ಅದ್ರ ಜೊತೆ 2 ಚಮಚ ತುಪ್ಪ. ಬರೀ 2 ಚಮಚ ಅಲ್ಲಮ್ಮ, ಪ್ರತಿಯೊಂದು ಹೋಳಿಗೆಗೂ 4 ಚಮಚ ತುಪ್ಪ ಹಾಕ್ಬೇಕು ಅಂತ ನನ್ನ ಸೊಸೆ 2 ಲೀಟ್ರ್ ತುಪ್ಪ ತರಿಸಿದ್ದಾಳೆ. ಜೊತೆಗೆ ಮೋದಕ, ಕಡುಬು, ಚಕ್ಲಿ, ಕೋಡ್ಬಳೆ ಎಲ್ಲ ಇದೆ. ಹಾ, ಅದ್ರ ಜೊತೆಗೆ ಈ ಕೋಸಂಬರಿ, 3 ತರ ಪಲ್ಯ, ಹೋಳಿಗೆ ಸಾರು, ಚಿತ್ರಾನ್ನ, ವಡೆ, ಬಜ್ಜಿ ಎಲ್ಲ ಇದೆ. ಅಜ್ಜಾರ, ನಾವೆಲ್ಲ ನಿಮ್ ಮನಿ ಬಾಜುಕ ಇರ್ತೀವಿ, ನಮ್ಮನ್ನೆಲ್ಲಾನು ಹಬ್ಬ ಕರಿತೀರೇನ್ರಿ? ಕರಿಬೇಕಾ? ಅಜ್ಜಾರ, ಏನ್ ವಿಚಾರ ಮಾಡಕತ್ತೀರಿ? ನಾವೆಲ್ಲ ನಿಮ್ ಮನಿ ಬಾಜುಕ ಇರ್ತೀವಿ, ಎಲ್ಲಾರನು ಹಬ್ಬ ಕರಿತೀರಿಲ್ರಿ? ಕರಿಬೇಕು ಕರಿತೀವಿ. ನೀವೆಲ್ಲ ಹಬ್ಬಕ್ಕೆ ಬನ್ನಿ 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 ಬನ್ನಿ. ಅಮ್ಮ ಪ್ರಣಿ, ರಂಗೋಲಿ ತಗೊಂಡು ಒಳಗಡೆ ಹೋಗಮ್ಮ. ಕಂದ, ಶಿವು, ಅಕ್ಕಪಕ್ಕದವ್ರಿಗೆಲ್ಲ ನಾವು ಹಬ್ಬ ಮಾಡ್ತಿದ್ದೀವಿ ಅನ್ನೋ ಭಾವನೆ ಬರಲಿ ಅಂತ ಬಾಗಿಲಿಗೆ ತೋರಣ ಕಟ್ಟಿದೆ. ಪ್ರಣಿ ಮನೆ ಬಾಗಿಲಿಗೆ ಬಣ್ಣ ಬಣ್ಣದ ರಂಗೋಲಿ ಇಟ್ಲು. ಈಗ ಅದನ್ನೇ ನಿಜ ಅಂತ ನಂಬ್ಕೊಂಬಿಟ್ಟು ಎಲ್ಲರೂ ನನ್ನ ಹಬ್ಬಕ್ಕೆ ಕರೀರಿ ನಾವು ಬರ್ತೀವಿ ಅಂತಾರೆ. ನಾನು ಬಾಯಿ ಮಾತಿಗೆ ಬನ್ನಿ ಅಂದ್ಬಿಟ್ಟಪ್ಪ. ಈಗೇನು ಮಾಡೋದವ? ಅಪ್ಪ, ನಾನೇನು ಹಬ್ಬಕ್ಕೆ ಹೊಸ ಬಟ್ಟೆ ಕೇಳಲ್ಲ, ಆದ್ರೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿರ್ಬೇಡ ಅಪ್ಪ. ನಮ್ಮ ಕಣ್ಣಲ್ಲಿ ನೋಡಕ್ಕಾಗಲ್ಲ, ಪ್ಲೀಸ್. ಅಪ್ಪ, ಯಾಕೆ ಸ್ಪೆಷಲ್ ಮಾಡ್ಕೊಂಡಿದ್ಯಾ? ಹಬ್ಬಕ್ಕೆ ಬರ್ತೀನಿ ಅಂತ ಹೇಳೋರೆಲ್ಲ ಬಂದ್ಬಿಡ್ತಾರ. ಅವ್ರ ಮನೇಲೂ ಹಬ್ಬಗಳಿರೋದೆ, ಅವರು ಸೆಲೆಬ್ರೇಟ್ ಮಾಡೋಕ್ಕಲ್ಲ. ಅವರನ್ನ ಹಂಗೆ ಬರಲ್ಲ. ಇವೆಲ್ಲ ಯೋಚನೆ ಮಾಡಬೇಡಿ. ಪ್ರತಿ ಹಬ್ಬಕ್ಕೂ ಅಪ್ಪ ನನಗೆ ಹೊಸ ಬಟ್ಟೆ ಕೊಡಿಸು ಅಂತ ಹಠ ಮಾಡೋ ಮಕ್ಕಳಿದ್ದಿದ್ರೆ ನನಗೆ ಬೇಜಾರೇ ಆಗ್ತಾ ಇರಲಿಲ್ಲ. ಆದ್ರೆ ನನಗೇನು ಬೇಡಪ್ಪ, ನೀನು ಅಮ್ಮ ನೊಂದ್ಕೋಬೇಡಿ ಅಂತ ಹೇಳೋ ಮಕ್ಕಳನ್ನ ಕೊಟ್ಟಿದ್ದಾನೆ ಆ ದೇವರು ನನಗೆ. ಅಂತ ಮಕ್ಕಳಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನಂಗೆ ತುಂಬಾ ಸಂಕಟ ಆಗ್ತಾ ಇದೆ. ಹಠ ಮಾಡೋ ಮಕ್ಕಳಾಗಿದ್ದಿದ್ರೆ ಬೈದು ಸುಮ್ಮನೆ ಕೂರಿಸ್ಬೋದಾಗಿತ್ತು. ಆದ್ರೆ
ಇಂಥ ಮಕ್ಕಳಿಗೆ ಏನು ಅಂತ ಉತ್ತರ ಕೊಡೋದು? ಅದೇ ಕಣಮ್ಮ ಜೀವನ, ಅದೇ ಕಣಮ್ಮ ಜೀವನ. ಮನುಷ್ಯನ ಕಷ್ಟ ಬಂದ್ರೆ ಹೇಗೋ ತಡ್ಕೋಬಹುದು, ಆದ್ರೆ ಆಕಸ್ಮಿಕವಾಗಿ ಅತಿಯಾಗಿ ಒಳ್ಳೇದಾಗ್ಬಿಟ್ರೆ ಆ ಸಂತೋಷನ ಹೇಗೆ ನಿಭಾಯಿಸ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಈಗ ನಮ್ಮ ಮನೆಗೆ ಬಂದಿರೋ ಪರಿಸ್ಥಿತಿನೂ ಅದೇ. ನೋಡಿ, ನೀವು ಯಾರೋ ನೊಂದ್ಕೋಬೇಡಿ, ನಗ್ತಾ ಇರಿ. ನಗ್ತಾ ಖುಷಿಯಾಗಿದ್ರೆ ಅದೇ ಹಬ್ಬ ಕಣಪ್ಪ. ಗೌರಿ, ಹಾ ಗೌರಿ. ಹಲೋ ಅಕ್ಕ, ಹಬ್ಬ ಜೋರಾ? ಹಬ್ಬನಾ? ಹಾ ಜೋರೆ. ಹಾಗಿದ್ರೆ ಸೂಪರ್ ಅಕ್ಕ. ಮನೇಲಿ ನಾನು ಅವರು ಇಬ್ರೇ ಹಬ್ಬ ಮಾಡೋದಕ್ಕೆ ಬೋರು, ಅದಕ್ಕೆ ಈ ಸಲನು ನಿಮ್ಮನೆಗೆ ಹಬ್ಬಕ್ಕೆ ಬರಕ್ಕೆ ಕೇಳಕ್ ಕಾಲ್ ಮಾಡ್ದೆ. ನಮ್ಮನೆಗ ಹಬ್ಬಕ್ಕ? ರೀ, ನೀವು ನೋಡಿದ್ರೆ ನಮ್ಮನೆ ಪರಿಸ್ಥಿತಿ ಯಾರಿಗೂ ಗೊತ್ತಾಗದ್ ಬೇಡ ಅಂತ ಹೇಳ್ತಿದ್ದೀರಾ, ಆದ್ರೆ ಗೌರಿ ಹಬ್ಬಕ್ಕೆ ನಿಮ್ಮನೆಗೆ ಬರ್ತೀವಿ ಅಂತಿದ್ದಾಳೆ. ಏನ್ರಿ ಮಾಡೋದು ಇವಾಗ? ಬರೋರ್ನ ಬೇಡ ಅಂತ ಹೇಳಕ್ಕಾಗುತ್ತಾ ಗಿರಿ? ಬರ್ಲಿ ಬಿಡು, ಏನೋ ಒಂದಾಗುತ್ತೆ, ಭಗವಂತ ಇದ್ದಾನೆ, ಬರಕ್ ಹೇಳಿ. ಗೌರಿ, ಸಾರಿ ಕಣೆ, ಇಲ್ಲಿ ನೈವೇದ್ಯಕ್ಕೆ 2 ಚಮಚ ತುಪ್ಪ ಹಾಕೋದು ಅಥವಾ 4 ಚಮಚ ತುಪ್ಪ ಹಾಕೋದು ಅಂತ ಕೇಳ್ತಾ ಇದ್ರು, ಅದಕ್ಕೆ ನೀನ್ ಹೇಳಿದ್ ಕೇಳಿಸ್ಲಿಲ್ಲ ನನ್ಗೆ. ಸಾರಿ ಕಣೆ. ಹಬ್ಬಕ್ ಬಂದ್ಬಿಡಿ ಇಬ್ರು, ಕಾಯ್ತಾ ಇರ್ತೀವಿ ನಾವೆಲ್ಲ. ನನಗ್ ಗೊತ್ತಿತ್ತಕ್ಕ ನೀನ್ ಹೀಗೆ ಹೇಳ್ತೀಯ ಅಂತ, ಆದ್ರೆ ನಮ್ಮನೆಯವ್ರಿಗೆ ಹೇಳಿದ್ರೆ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಪಾಪ ಅವ್ರದ್ದೇ ಅವ್ರಿಗಾಗಿರುತ್ತೆ, ಮಧ್ಯೆ ನಾವ್ ಹೋಗೋದ್ ಬೇಡ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಹೋಗದೆ ಇದ್ರೆ ನಮ್ಮ ಅಕ್ಕ ಹಬ್ಬನೇ ಮಾಡಲ್ಲ ಅಂತ ಹೇಳ್ದೆ. ಸರಿ ಅಕ್ಕ, ಇನ್ ಸ್ವಲ್ಪದಲ್ಲ ಹೊರಡ್ತೀವಿ. ಹಾ ಸರಿ, ಬನ್ನಿ. ನಮ್ಗೆಲ್ಲ ಗೌರಿ ಗಣೇಶ ಹಬ್ಬ ಅಂದ್ರೆ ಎಲ್ಲಾ ಹಬ್ಬಗಳನ್ನು ಎಳ್ಕೊಂಡ್ ಬರೋ ತೇರಿದ್ದ ಹಾಗೆ. ಅಂತ ಮುಖ್ಯವಾದ ಹಬ್ಬನ ನನ್ನ ಕೈಯಲ್ಲಿ ಮಾಡಕ್ ಸಾಧ್ಯ ಆಗದಿರೋ ತರ ಮಾಡ್ಬಿಟ್ಟು ಎಲ್ಲ ಭಗವಂತ, ನಾನೇನ್ ಮಾಡ್ಲಿ? ಹೇ ದಡ್ಡ, ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಏನೋ ಪ್ರಯೋಜನ? 4 ಕಾಸು ಇರ್ಬೇಕಾದ್ರೆ ಒಂದಷ್ಟು ಉಳಿತಾಯ ಮಾಡಬೇಕು. ಯಾವುದೋ ಹಣ ಬರುತ್ತೆ ಅಂತ ಇರೋದೆಲ್ಲ ಖರ್ಚು ಮಾಡ್ಬಿಟ್ಟಿಯಲ್ಲ. ಅದಕ್ಕೆ ಹೇಳೋದು, ಜೀವನದ ಅಡಿಪಾಯವೇ ಉಳಿತಾಯ ಅಂತ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನಪ್ಪ ಪ್ರಯೋಜನ? ಅದ್ರ ಬದಲು ಹಣ ಆದ್ರೂ ಬಂದಿದ್ರೆ ಹಬ್ಬ ಮಾಡಬಹುದಾಗಿತ್ತು. ಈಗ ಕಾಶಿ ಗೌರಿ ಬೇರೆ ಬರ್ತಾರೆ, ಅವ್ರಿಗೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತಾಗೇ ಆಗುತ್ತೆ. ಅದರಿಂದ ಅಕ್ಕಪಕ್ಕದವ್ರಿಗೂ ನಮ್ಮ ಮನೆ ಪರಿಸ್ಥಿತಿ ಗೊತ್ತಾಗಿ ನಮ್ಮ ಮನೆ ಮರ್ಯಾದೆ ಅಷ್ಟೇ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ಎಲ್ಲಿ ಹೋಗ್ತಾನೆ ಬಿಡಮ್ಮ, ಹೊರಗಡೆ ಹೋಗ್ಬಿಟ್ಟು ಭಗವಂತ ಅಂತ ಒಬ್ಬನೇ ಮಾತಾಡ್ತಿರ್ತಾನೆ. ಆಮೇಲೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾನೆ. ಇಂಥ ಪರಿಸ್ಥಿತಿ ತಂದಿಟ್ಟೆ ನನಗೆ ಭಗವಂತ. ನನಗೆ ಯಾಕೆ ಈ ತರ ಮೋಸ ಮಾಡಿದೆ ನೀನು? ನಾನು ಯಾರಿಗೂ ಮೋಸ ಮಾಡಲ್ಲ ಶಿವಪ್ರಸಾದ್. ಭಗವಂತ, ಯಾರಿಗೂ ಮೋಸ ಮಾಡಲ್ಲ ಅಂತ ಹೇಳ್ತೆ, ಆದ್ರೆ ನನಗೆ ಮಾಡ್ತಾ ಇದೆಯಲ್ಲ. ಮೋಸ ಮಾಡೋದು, ಮೋಸ ಹೋಗೋದು ಮಾನವರ ಸೃಷ್ಟಿ, ಇದು ನನ್ನ ಸೃಷ್ಟಿ ಅಲ್ಲ. ಹಾಗಾಗಿ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಹಬ್ಬ ಮಾಡಕ್ ಆಗ್ತಾ ಇಲ್ಲ ಅಂತ ನಾವು ಮನೆ ಮಂದಿ ನೊಂದ್ಕೊಂಡು ಕೂತಿದೀವಿ, ನಿನ್ ಸಂಬಂಧ ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಲ್ಲ. ಮಕ್ಕಳಿರೋ ಮನೆಯಲ್ಲಿ ಉಳಿತಾಯ ಮಾಡಬೇಕು ಅನ್ನೋ ಅರಿವಿಲ್ಲದೆ ನೀನು ಎಷ್ಟು ಸುಲಭವಾಗಿ ಖರ್ಚು ಮಾಡಿದ್ಯೋ ನಾನು ಅಷ್ಟೇ ಸುಲಭವಾಗಿ ಹೇಳ್ಬಿಟ್ಟೆ ಅಂತ ಅನ್ಸ್ತಾ ಇದೆಯಾ? ಅಲ್ಲ ಭಗವಂತ, ನಾನೇನು ಬೇಕು ಅಂತ ಖರ್ಚು ಮಾಡದ್ನ
ಬೋನಸ್ ಅಮೌಂಟ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಖರ್ಚು ಮಾಡ್ಬಿಟ್ಟೆ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಮಾತು ಕೇಳಿಲ್ಲ. ಈ ಜಗತ್ತಲ್ಲಿ ತುತ್ತು ಕೈಗೆ ಬಂದ್ರು ಬಾಯಿಗೆ ಬರೋವರೆಗೂ ಸಂಯಮದಿಂದ ಇರಬೇಕೇ ಹೊರತು ಅವಸರದಿಂದ ನಿರ್ಧಾರ ತಗೊಳ್ಬಾರ್ದು. ಯಾಕೆಂದ್ರೆ ಇದು ನನ್ನ ಸೃಷ್ಟಿ. ಇಲ್ಲಿ ಕ್ಷಣ ಮಾತ್ರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಲ್ಲವೂ ನಿಂದೆ ಸೃಷ್ಟಿ, ನಿನಗೆಲ್ಲವೂ ಗೊತ್ತಿದೆ. ಆದ್ರೂ ನನ್ನನ್ನು ಯಾಕೆ ತಡಿಲಿಲ್ಲ? ತಡಿಬೋದಾಗಿತ್ತಲ್ಲ. ನಿನ್ ಮಾತನ್ನ ಹಿಂದೆ ತಗೋ ಶಿವಪ್ರಸಾದ್. ನಾನ್ ನಿನ್ನನ್ನ ತಡೆದೆ ನಿನ್ ತಂದೆ ರೂಪದಲ್ಲಿ, ನಿನ್ ಮಡದಿಯ ರೂಪದಲ್ಲಿ, ನಿನ್ನ ಅಂತರಾತ್ಮದಲ್ಲೂ ನಾನು ತಡೆದೆ. ಆದ್ರೆ ಬರುವ ಹಣದ ಮೋಹ ನಿನ್ ಕಿವಿ ಮುಚ್ಚಿತ್ತು. ಕಣ್ ತೆರೆದಿದ್ರು ನಿನ್ ದೃಷ್ಟಿ ಸೋತಿತ್ತು. ಇದ್ರಲ್ಲಿ ನನ್ ತಪ್ಪೇನಿದೆ? ಇದರಲ್ಲಿ ನನ್ ತಪ್ಪೂ ಇಲ್ಲ ಭಗವಂತ. ಅಕೌಂಟ್ ಅಲ್ಲಿ ಬೋನಸ್ ಅಮೌಂಟ್ ಪೂರ್ತಿ ಇದೆ, ಆದ್ರೆ ದುಡ್ಡು ತೆಗಿಯಕ್ ಆಗ್ತಾ ಇಲ್ಲ. ನನ್ನ ಹಣ ನನಗ್ ಸಿಗ್ತಾ ಇಲ್ಲ. ಯಾವುದು ನಿನ್ನ ಹಣ? ಯಾವುದು ನಿನ್ನ ಆಸ್ತಿ ಶಿವಪ್ರಸಾದ್? ಕೋಟಿಗಟ್ಟಲೆ ದುಡಿಯೋ ವ್ಯಕ್ತಿ ಕೂಡ ಆ ಕೋಟಿಗೆ ಅಧಿಪತಿಯಲ್ಲ. ಒಬ್ಬ ವ್ಯಕ್ತಿಗೆ ಸಾವಿರಾರು ಎಕರೆ ಜಮೀನಿದ್ರು ಅವನು ಆ ಭೂಮಿಗೆ ಒಡೆಯ. ಈ ಕ್ಷಣ ನೀನ್ ನಿಂತಿರೋ ಈ ನೆಲ, ಆ 2 ಹೆಜ್ಜೆ, ಅದು ಮಾತ್ರ ನಿಂದು. ನಿನ್ನ ಖಾತೆಯಲ್ಲಿ ಎಷ್ಟು ಹಣ ಇದ್ರು, ನಿನ್ನ ಜೇಬಲ್ಲಿ ಎಷ್ಟು ಹಣ ಇದೆ, ಅದು ಮಾತ್ರ ನಿಂದು ಶಿವಪ್ರಸಾದ್. ನಿನ್ನ ಹತ್ರ ಸಾಗರದಷ್ಟು ಪಾಂಡಿತ್ಯ ಇದ್ರು ಈ ಕ್ಷಣ ನೀನಾಡೋ ಮಾತು ಮಾತ್ರ ನಿಂದು ಶಿವಪ್ರಸಾದ್. ನೀನ್ ಎಷ್ಟೇ ಸಜ್ಜನನಾಗಿದ್ರು ಈ ಕ್ಷಣ ನೀನ್ ನಡ್ಕೊಳ್ಳೋ ರೀತಿ ಮಾತ್ರ ನೀನು. ಭಗವಂತ, ನನಗಿದ್ಯಾವುದು ಬೇಕಾಗಿಲ್ಲ. ನನಗೆ ನನ್ನ ಹಣ ಬೇಕು. ಈ ಭೂಲೋಕದಲ್ಲಿ ಮಿಡ್ಲ್ ಕ್ಲಾಸ್ ಜನ ಹಬ್ಬ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಬು ಹತ್ರ ಸಾಲ ಇಸ್ಕೊಂಡಿದ್ದೆ, ಅದನ್ನೇ ಇನ್ನು ತೀರ್ಸಿಲ್ಲ ನಾನು. ಸಾಲ ಆದ್ರೂ ಪರವಾಗಿಲ್ಲ, ಹಬ್ಬ ಮಾಡ್ಲೇಬೇಕು ಅಂತ ಅನ್ಕೊಳ್ತೀವಿ ನಾವು. ಅಂತದ್ರಲ್ಲಿ ನನ್ ದುಡ್ಡು, ಇರೋ ದುಡ್ಡು ಅದು ಕೈಗೆ ಬರ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ನಿನಗೆ ಹಬ್ಬ ಮಾಡು ಅಂತ ನಾನು ಒತ್ತಾಯ ಮಾಡಿದ್ನ? ಪ್ರತಿ ಸರಿ ಇದೊಂದು ಮಾತು ಹೇಳಿ ಕೈ ತೊಳ್ಕೊಂಡ್ಬಿಡ್ತೀಯ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಹಬ್ಬ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ರೆ ನಮಗೆ ನೆಮ್ಮದಿ. ಹಾಗಾದ್ರೆ ಹಬ್ಬ ಮಾಡು. ಹಾಗಾದ್ರೆ ನನ್ನ ಹಣ ಕೊಡ್ಸು. ನೀತಿ ಕೊಡೋದಷ್ಟೇ ನನ್ನ ಕೆಲಸ. ಓಹ್, ಹಬ್ಬದ ದಿನ ನಮ್ಮ ಮನೆಯವರೆಲ್ಲ ಕಣ್ಣೀರ್ ಹಾಕಿದ್ರೆ ಪರವಾಗಿಲ್ಲ, ಅದಕ್ಕೆ ಇದನ್ನೆಲ್ಲ ಮಾಡಿಸ್ತಾ ಇದ್ಯಾ ನೀನು? ಲೀಲಾಜಾಲವಾಗಿ ಖರ್ಚು ಮಾಡೋನಿಗೆ ಸುಲಭವಾಗಿ ದುಡಿಯೋದು ಗೊತ್ತಿರಬೇಕು. ಆಡ್ಕೋತಾ ಇದ್ಯಾ? ನಿನ್ನ ಅಂತರಾತ್ಮ ಅದೇ ಹೇಳ್ತಿದ್ರೆ ಹಾಗೆ ಅನ್ಕೋ ಶಿವಪ್ರಸಾದ್. ಅನ್ಕೊಳ್ಳೋದಲ್ಲ, ಅದೇ ನಿಜ. ಮನುಷ್ಯರನ್ನ ಗಾಣ ಕಟ್ಟಾಕಿ ಅವರು ಕಷ್ಟ ಪಟ್ಟು ನರಳಿ ನರಳಿ ಸುಸ್ತಾಗೋದನ್ನ ನೋಡಿ ನೀನು ಖುಷಿ ಪಡ್ತೀಯ. ನಮ್ಮನ್ನೆಲ್ಲ ಗೊಂಬೆ ಅನ್ಕೊಂಡ್ಬಿಡ್ತೀಯ ನೀನು. ನಮಗೂ ಭಾವನೆಗಳಿದೆ, ಅರ್ಥ ಮಾಡ್ಕೋಬೇಕು ಅಂತ. ನಿನ್ನ ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಶಿವಪ್ರಸಾದ್. ಉಳಿತಾಯದ ಪಾಠ ಕಲಿಸೋದಿಕ್ಕೆ ಈ ಸಂದರ್ಭ ಸೃಷ್ಟಿಯಾಗಿದೆ. ನಿನಗೆ ಪಾಠನೂ ಸಿಕ್ಕಿದೆ, ಅಷ್ಟೇ ನನ್ನ ಉದ್ದೇಶ. ಓ ಶಿವಪ್ಪಣ್ಣರ, ನೀವು ಇಲ್ಲೇ ಇದೀರೇನ್ರಿ? ನೋಡ್ರಿ, ನಮ್ಮ ಶಂಕರ್ಪುರದಾಗ ಗಣಪತಿ ನಾವು ಕೂರಿಸ್ಬೇಕು ಅಂತಂದು ಹೇಳಿ ಚಂದ ಎತ್ತಕ್ಕೆ ಶುರು ಮಾಡಿ ಇವತ್ತಿಗೆ ಬರೋಬ್ಬರಿ 1 ತಿಂಗಳು ಆತ್ರಿ. ಇನ್ನ ಮುಗಿದಿಲ್ರಿ. ಆಹಾ, ಚಂದವಾಗಿ ಹಬ್ಬ ಮಾಡೋಣ ಅಂತ ಅನ್ಕೊಂಡ್ರೆ ಅದಕ್ಕೆ ಕಾಸಿಲ್ಲ. ಚಂದ ವಸೂಲಿಗೆ ಬೇರೆ ಕಳ್ಸಿದ್ಯಾ? ಇದೆಲ್ಲ ನಿಂದೆ ಆಟ ಅಲ್ವಾ? ಶಿವಪ್ಪಣ್ಣರ, ಅಂದಂಗ ನಿಮ್ದ ಚಂದ ಏನಿಲ್ಲ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರಲ್ಲ. ಶಿವಪ್ಪಣ್ಣ ಅಲ್ಲ 1,000 ರೂಪಾಯಿ ಕೊಟ್ಟಾಗಿದೆ. ಇನ್ನು ಎಷ್ಟೊಂದು ಮನೆಗಳಿದಾವೆ, ಕಲೆಕ್ಟ್ ಮಾಡ್ಕೊಬರ್ಬೇಕು. ನಡ್ರಿ ಹೋಗೋಣ. ಶಿವಪ್ಪಣ್ಣ, ನಿಮ್ಮ ರಸೀದಿನ ಇನ್ನೊಂದು ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ, ತಂದು ಕೊಡ್ತೀನಿ. ಯಪ್ಪ ತಂದೆ, ಅದನ್ನ ಹೇಳಾಕ ನಾ ಬಂದೆ. ಹಂಗಂತದ್ದಂಗ ನಾ ಬಾಯ ಕಚ್ಚಾಕ ಬರ್ತೀಯಲ್ಲ. ಇರಿ. ಅಲ್ಲ, ನಾನು ಯಾವಾಗ 1,000 ರೂಪಾಯಿ ಕೊಟ್ಟೆ? ಶಿವಪ್ಪಣ್ಣ, ನೀವೇ ಕೊಟ್ರಲ್ಲ ನನ್ನ ಕೈಲಿ. ಶಿವಪ್ಪಣ್ಣ, ನೀವು ಕೊಡುವಾಗ ನಾನು ಒಟ್ಟಿಗೆ ಇದ್ನಲ್ಲ, ನಿಮಗೆ ಮರ್ತಿರ್ಬೇಕು ಕಾಣ್ತದೆ. ಶಂಕರಪ್ಪ, ಅಯ್ಯೋ ಮರಾಯ, ಶಿವಪ್ಪ 1,000 ರೂಪಾಯಿ ಕೊಟ್ಟಿರೋದು ಮರ್ತ ಬಿಟ್ಟಾನ. ನಾವು ಅವ್ನಿಗೆ ಹೆಂಗನ ಮಾಡಿ ಯಾಮಾರಿಸಿ ಇನ್ನೊಂದು 1,000 ರೂಪಾಯಿ ಬರ್ಸ್ಕೋಬೋದಾಗಿತ್ತಲ್ಲ ಮರಾಯ. ನೀ ಇಂಥವ್ರತವಲ್ಲ, ಹಂಗೆಲ್ಲ ಮಾಡಬಾರ್ದು. ಮೇಲೆ ಕೇಳೋ ಮರಾಯ, ಕೇಳಿಸ್ಬಿಟ್ಟಿದ್ದ. ಆಮೇಲೆ ಬರ್ತೀರಿ ಶಿವಪ್ಪ, ಬರ್ತೀರಿ. ನಿನ್ ಪರವಾಗಿ ಅವ್ರಿಗೆ ದುಡ್ಡು ಕೊಟ್ಟಿದ್ದು ನಾನೇ ಶಿವಪ್ರಸಾದ್. ಪರೀಕ್ಷೆ ಬರೆಯದಿರೋ ಒಬ್ಬ ಬಡ ವಿದ್ಯಾರ್ಥಿಗೆ 500 ರೂಪಾಯಿ ಕೊಟ್ಟು ನೀನ್ ಸಹಾಯ ಮಾಡಿದ್ದೆ, ನೆನ್ಪಿದ್ಯಾ? ಆ ದುಡ್ಡಿಗೆ ಬಡ್ಡಿ ಸಮೇತ ನಾನೇ ನಿನ್ ಪರವಾಗಿ ಕೊಟ್ಟಿದ್ದೀನಿ. ಇದೆಲ್ಲ ಮಾಡ್ತೀಯ? ಹಾಗಿದ್ರೆ ನನಗೂ ಈ ಸರಿ ಸ್ವಲ್ಪ ಸಹಾಯ ಮಾಡು ಭಗವಂತ. ನನ್ನ ಸಂಸಾರಕ್ಕೋಸ್ಕರ ಇದೊಂದು ಸರಿ ಸಹಾಯ ಮಾಡು ಪ್ಲೀಸ್. ನನಗೂ ಸಂಸಾರ, ಜವಾಬ್ದಾರಿ ಎರಡೂ ಇದೆ ಶಿವಪ್ರಸಾದ್. ಸಂಸಾರ, ಜವಾಬ್ದಾರಿ,
ಏನ್ ಹೇಳ್ತಾ ಇದೀಯಾ ಭಗವಂತ? ನೀನ್ ಕೈ ಚಾಚಿದ ಕಡೆ ಎಲ್ಲ ಸ್ವರ್ಗಾನೆ, ಅಂತದ್ರಲ್ಲಿ ನಿನಗೆ ಸಂಸಾರ, ಜವಾಬ್ದಾರಿ, ಕಷ್ಟ ಅಂತೆಲ್ಲ ಹೇಳ್ತಾ ಇದೆಯಲ್ಲ. ನಾವು ಕೈ ಚಾಚಿದ್ರೆ ಸಾಲಾನೇ ಸಿಗಲ್ಲ. ಇನ್ನು ಹಬ್ಬ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಹೆಂಗ್ ಗೊತ್ತು? ನೀನು ನಿನ್ನ ಸಂಸಾರ ಸಮೇತ ಭೂಮಿಗೆ ಬಂದು ಹಬ್ಬ ಮಾಡು, ಆವಾಗ ಗೊತ್ತಾಗುತ್ತೆ ಸಂಸಾರ, ಜವಾಬ್ದಾರಿ, ಕಷ್ಟ ಏನು ಅಂತ. ನನಗೆ ಸವಾಲಾಗ್ತಿದ್ಯಾ ಶಿವಪ್ರಸಾದ್? ಸವಾಲ್ ಹಾಕುವಷ್ಟು ದೊಡ್ಡ ಮನುಷ್ಯನ ನಾನು. ಆದ್ರೆ ಒಂದಂತೂ ಹೇಳ್ತೀನಿ, ನೀನು ನಿನ್ನ ಸಂಸಾರ ಸಮೇತ ಭೂಮಿಗೆ ಬಂದು ಹಬ್ಬ ಮಾಡಿ ತೋರ್ಸು, ಆಗ ನಾನು ಒಪ್ಕೊಳ್ತೀನಿ. ನೀನ್ ನಿನ್ ಭಕ್ತಿನ ಪರೀಕ್ಷೆ ಮಾಡ್ತಿದ್ಯಾ ಅಥವಾ ನನ್ನ ಶಕ್ತಿನ ಪರೀಕ್ಷೆ ಮಾಡ್ತಿದ್ಯಾ? ಎರಡು. ಸರಿ, ಕಾಲ ಇದನ್ನೇ ಬಯಸಿದ್ರೆ ತಡೆಯೋದಿಕ್ಕೆ ಯಾರಿಂದ ಸಾಧ್ಯ? ಇದು ಕೆಲವರಿಗೆ ಪಾಠ ಆದ್ರೂ ಆಗ್ಲಿ. ಭಕ್ತಿನ, ಶಕ್ತಿನ ನೋಡೋಣ ಶಿವಪ್ರಸಾದ್. ನೋಡೋಣ. ನಮ್ಮೇರಿಯವ್ರ ಹತ್ರ ಕೆಲಸ ಕೇಳಕ್ ಹೋದ್ರೆ, ಅಯ್ಯೋ ಶಿವಣ್ಣ ನಿನಗ್ ಕೆಲ್ಸನಾ ಅಂತ ಕನಿಕರ ತೋರಿಸಿ ಸ್ಟೋರಿ ಕೇಳ್ಕೊಂಡೇ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಬೇರೆ ಏರಿಯಾದವ್ರ ಹತ್ರ ಕೇಳ್ಕೊಳ್ಳೋದೇ ಒಳ್ಳೇದು. ಒಟ್ಟಿನಲ್ಲಿ ಇವತ್ತು ಹೆಂಗಾದ್ರೂ ಮಾಡಿ ಕೆಲಸ ಹುಡುಕ್ತೀನಿ. ಸಂಜೆ ಅಷ್ಟರಲ್ಲಿ ಸಂಪಾದನೆ ಮಾಡಿ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ಮನೆಗೆ ತಗೊಂಡು ಹೋಗ್ತೀನಿ. ಭಗವಂತ ನೀನೇನೇ ಪರೀಕ್ಷೆ ಮಾಡು, ಒಟ್ಟಿನಲ್ಲಿ ಇವತ್ತು ನಾನು ಕೆಲಸ ಹುಡುಕ್ತೀನಿ, ಸಂಪಾದನೆ ಮಾಡ್ತೀನಿ. ಸಂಜೆ ಅಷ್ಟರಲ್ಲಿ ಹಬ್ಬಕ್ಕೆ ಏನೇನು ಬೇಕೋ ಅದನ್ನ ತಗೊಂಡು ಹೋಗೇ ಹೋಗ್ತೀನಿ. ಇಷ್ಟು ದಿನ ಕೆಲಸ ಸಿಗೋದು ಕಷ್ಟ ಅಂತ ಗೊತ್ತಿತ್ತು, ಆದರೆ ಮೂಟೆ ಹೊರೋ ಕೆಲಸ ಸಿಗೋದು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ಅವನು ಯಾರ ಹತ್ರನೋ ಅಣ್ಣ ನಿನ್ನ ಹತ್ರ ಇರೋ ದನಗಳನ್ನ ಮೇಯಿಸ್ತೀನಿ ದುಡ್ಡು ಕೊಡು ಅಂತ ಕೇಳಿದ್ರೆ ಅದಕ್ಕೂ ಎಕ್ಸ್ಪೀರಿಯನ್ಸ್ ಕೇಳ್ತಾನೆ. ಯಾರಾದರೂ ಏನು ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲಾದರೂ ಹೋಗಿ ದನ ಮೇಯಿಸು ಅಂತ ಬೈತಾ ಇದ್ವಿ. ಆದರೆ ಇವತ್ತು ದನ ಮೇಯ್ಸೋಕ್ಕೂ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಗೊತ್ತಾಯ್ತು. ಇನ್ಮೇಲೆ ಯಾರನ್ನೂ ದನ ಮೇಯ್ಸೋಕೆ ಹೋಗುವಂತ ಬೈಬಾರ್ದು. ಅಫ್ಕೋರ್ಸ್ ಆ ಥರ ಬೈಲೇಬಾರ್ದು, ಯಾಕೆಂದ್ರೆ ದನ ಮೇಯಿಸೋದು ಶ್ರೀಕೃಷ್ಣ ಮಾಡಿದಂಥ ಪುಣ್ಯವಾದ ಕೆಲಸ. ಬಾಲು ಕೆಲಸ ಕೇಳಿದಕ್ಕೆ ಬಾಲ್ ಕೊಟ್ಬಿಟ್ಟ ಭಗವಂತ. ಅಪ್ಪಾರ